ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಜಾನ್ ಸಿನಾ ಅವರ ರಿಟೈರ್ಮೆಂಟ್ ಟೂರು ಈಗಾಗಲೇ ಸಾಗ್ತಾ ಇದೆ ಅಂಡ್ ಇನ್ನೇನು ಮುಗಿಯೋ ಹಂತಕ್ಕೂ ಕೂಡ ಬಂದು ತಲುಪಿದೆ. ಅಂಡ್ ಕ್ಲಾಶ್ ಇನ್ ಪ್ಯಾರಿಸ್ ಮುಗಿದ್ಮೇಲೆ ನಮ್ಮ ಜಾನ್ ಸಿನಾ ಅವರ ಬಳಿ ಉಳಿಯೋದು 11 ಡೇಟ್ಸ್ಗಳು ಮಾತ್ರ. ಆ 11 ಡೇಟ್ಸ್ ಆದ್ಮೇಲೆ ನಮ್ಮ ಜಾನ್ ಸಿನಾ ಅವರು ರೆಸ್ಲಿಂಗ್ ಇಂದ ಕಂಪ್ಲೀಟ್ ಆಗಿ ರಿಟೈರ್ಡ್ ಆಗ್ತಾರೆ. ಅಂಡ್ ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ನಮಗೆ ಜಾನ್ ಸಿನಾ ಹಾಗೆ ಲೋಗನ್ ಪೋಲ್ ಅವರ ವಿರುದ್ಧ ಒಂದು ಸಿಂಗಲ್ಸ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಅದಾದ್ಮೇಲೆ ಅವರು ಯಾರ್ಯಾರ ವಿರುದ್ಧ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ತಾರೆ ಅಂಡ್ ಜಾನ್ ಸಿನಾ ಅವರ ಲಾಸ್ಟ್ ಮ್ಯಾಚ್ ಯಾರ ವಿರುದ್ಧ ಆಗುತ್ತೆ, ಈ 11 ಡೇಟ್ಸ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ಏನೇನ್ ಮಾಡಬಹುದು ಅಂತ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಕ್ಲಾಶ್ ಇನ್ ಪ್ಯಾರಿಸ್ ಆದ್ಮೇಲೆ ಉಳಿಯುವಂತಹ 11 ಡೇಟ್ಸ್ ಗಳಲ್ಲಿ ನಮ್ಮ ಜಾನ್ ಸಿನಾ ಅವರು 4 ಪ್ರೀಮಿಯಂ ಲೈವ್ ಇವೆಂಟ್ಸ್ ಗಳಲ್ಲಿ 100% ಕಂಪ್ಲೀಟ್ ಮಾಡ್ತಾರೆ. ಎಸ್ ಕ್ಲಾಶ್ ಇನ್ ಪ್ಯಾರಿಸ್ ಆಗಸ್ಟ್ ಎಂಡಿಂಗ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅದಾದ್ಮೇಲೆ ಸೆಪ್ಟೆಂಬರ್ ಅಲ್ಲಿ ರಸಲ್ ಪಲೂಜಾ ಅನ್ನೋ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಬರ್ತಾ ಇದೆ, ಅಲ್ಲಿ ನಮ್ಮ ಜಾನ್ ಸಿನಾ ಅವರು ಕಂಪೀಟ್ ಮಾಡ್ತಾರೆ. ಅಕ್ಟೋಬರ್ ಅಲ್ಲಿ ಕ್ರೌನ್ ಜ್ಯುವೆಲ್ ಬರ್ತಾ ಇದೆ, ಅಲ್ಲೂ ಕೂಡ ನಮ್ಮ ಜಾನ್ ಸಿನಾ ಅವರು ಕಂಪೀಟ್ ಮಾಡ್ತಾರೆ. ನವೆಂಬರ್ ಅಲ್ಲಿ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಇದೆ, ಅಲ್ಲೂ ಕೂಡ ನಮ್ಮ ಜಾನ್ ಸಿನಾ ಅವರು ಕಂಪೀಟ್ ಮಾಡಿ ಡಿಸೆಂಬರ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ತನ್ನ ಲಾಸ್ಟ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ತಾರೆ. ಸೊ ಓವರ್ ಆಲ್ ಟೋಟಲ್ ಆಗಿ 4 ಮ್ಯಾಚಸ್ ಗಳು ನಮ್ಮ ಜಾನ್ ಸಿನಾ ಅವರದ್ದು ನೋಡೋದಕ್ಕೆ ಸಿಗಬಹುದು ಪ್ರೀಮಿಯಂ ಲೈವ್ ಇವೆಂಟ್ ಗಳಲ್ಲಿ. ಅದಲ್ಲದೆ ಡಬ್ಲ್ಯೂ ಅವರು ಸರ್ಪ್ರೈಸಿಂಗ್ ಆಗಿ ಸ್ಮ್ಯಾಕ್ ಡೌನ್ ಗಳಲ್ಲೂ ಕೂಡ ಜಾನ್ ಸಿನಾ ಅವರ ಮ್ಯಾಚ್ ನ ಬುಕ್ ಮಾಡಬಹುದು. ರೀಸೆಂಟ್ ಆಗಿ ನಮಗೆ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಲ್ಲ, ಅದೇ ರೀತಿ ಸಿಂಪಲ್ ಆಗಿ ಸ್ಮ್ಯಾಕ್ ಡೌನ್ ಎಪಿಸೋಡ್ ಗಳಲ್ಲೂ ಕೂಡ ಬುಕ್ ಮಾಡಬಹುದು. ಬಟ್ ಓವರ್ ಆಲ್ ಆಗಿ ಒಂದು ಪ್ರಾಪರ್ ಮ್ಯಾಚ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರದ್ದು ನೋಡೋದಕ್ಕೆ ಸಿಗೋದು ಕೇವಲ 4 ಮ್ಯಾಚಸ್ ಗಳು. ಇನ್ನ ಈ 4 ಮ್ಯಾಚಸ್ ಗಳಲ್ಲಿ ಅವರ ಅಪೋನೆಂಟ್ಸ್ ಗಳು ಯಾರ್ಯಾರು ಆಗಿರಬಹುದು ಅಂತ ಗೆಸ್ ಮಾಡೋದಾದ್ರೆ, ಮೊದಲನೇದಾಗಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ಜಾನ್ ಸಿನಾ ಅವರ ಅಪೋನೆಂಟ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಇದನ್ನ ಡಬ್ಲ್ಯೂ ಅವರು ಕೂಡ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಅನ್ಕೋತಾ ಇದ್ವಿ ಈ ಒಂದು ಮ್ಯಾಚ್ ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲೇ ನೋಡೋದಕ್ಕೆ ಸಿಗುತ್ತೆ ಅಂತ, ಬಟ್ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ನ ಸೇವ್ ಮಾಡ್ತಾ ಇದೆ ಅಂತಾನೆ ಹೇಳ್ಬಹುದು. ಅಂಡ್ ಸಮ್ಮರ್ ಸ್ಲಾಮ್ ನ ಎಂಡಿಂಗ್ ಅಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಸೊ 11 ಡೇಟ್ಸ್ ಗಳಲ್ಲಿ ಆಫ್ ಕೋರ್ಸ್ ನಮ್ಮ ಬ್ರಾಕ್ ಲೆಸ್ನರ್ ಅವರ ಜೊತೆ ಕೂಡ ನಮ್ಮ ಜಾನ್ ಸಿನಾ ಅವರ ಒಂದು ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದು ಸೆಪ್ಟೆಂಬರ್ ತಿಂಗಳಲ್ಲೇ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಅದನ್ನೇನಾದ್ರೂ ಡಬ್ಲ್ಯೂ ಅವರು ಕಂಟಿನ್ಯೂ ಮಾಡಿದ್ರೆ ಕ್ರೌನ್ ಜ್ಯುವೆಲ್ ಅಲ್ಲೂ ಕೂಡ ನಮಗೆ ಇನ್ನ ಒಂದು ಲೆಸ್ನರ್ ಹಾಗೆ ಜಾನ್ ಸಿನಾ ಅವರ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಯಾಕಂದ್ರೆ ಸದ್ಯಕ್ಕೆ ಬ್ರಾಕ್ ಲೆಸ್ನರ್ ಅವರನ್ನ ಬಿಟ್ರೆ ಜಾನ್ ಸಿನಾ ಅವರಿಗೆ ಯಾವುದೇ ರೀತಿಯ ಅಪೋನೆಂಟ್ ನೋಡೋದಕ್ಕೆ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಡಬ್ಲ್ಯೂ ಅವರು ಲಾಸ್ಟ್ ಟೈಮ್ ಅಲ್ವಾ ಬ್ರಾಕ್ ಲೆಸ್ನರ್ ಹಾಗೆ ಜಾನ್ ಸಿನಾ ಅವರ ಫ್ಯೂಡ್ ನೇ ಒಂದು ಲಾಂಗ್ ಫ್ಯೂಡ್ ಆಗಿ ಬುಕ್ ಮಾಡೋಣ ಅಂದ್ರೆ ಸೆಪ್ಟೆಂಬರ್ ಹಾಗೆ ಅಕ್ಟೋಬರ್ ಅಲ್ಲೂ ಕೂಡ ಈ ಒಂದು ಫ್ಯೂಡ್ ಕಂಟಿನ್ಯೂ ಆಗಿ ಲಾಸ್ಟ್ ಅಲ್ಲಿ ಫೈನಲ್ ಬಾರಿ ಕ್ರೌನ್ ಜ್ಯುವೆಲ್ ಅಲ್ಲಿ ನಮಗೆ ಈ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಅಥವಾ ಡಬ್ಲ್ಯೂ ಅವರು ಒಂದೇ ಮ್ಯಾಚ್ ಅಂತ ಡಿಸೈಡ್ ಮಾಡಿದ್ರೆ ನಮಗೆ ಸೆಪ್ಟೆಂಬರ್ ತಿಂಗಳಲ್ಲೇ ಬ್ರಾಕ್ ಲೆಸ್ನರ್ ಹಾಗೆ ಜಾನ್ ಸಿನಾ ಅವರ ನಡುವೆ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅದಾದ್ಮೇಲೆ ಕ್ರೌನ್ ಜ್ಯುವೆಲ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ಯಾರನ್ನ ಫೇಸ್ ಮಾಡ್ತಾರೆ ನಿಜವಾಗ್ಲೂ ಯಾವುದೇ ರೀತಿಯ ಐಡಿಯಾ ಸಿಗ್ತಾ ಇಲ್ಲ. ಮಲ್ಟಿಪಲ್ ಅಪೋನೆಂಟ್ಸ್ ಗಳು ನಮ್ಮ ಜಾನ್ ಸಿನಾ ಅವ್ರಿಗೋಸ್ಕರ ಕಾಯ್ತಾ ಇದ್ದಾರೆ. ಆ ಕಡೆ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಡಬ್ಲ್ಯೂ ಅವರು ಕರ್ಕೊಂಡು ಬರಬಹುದು, ಈ ಕಡೆಯಿಂದ ಸೆತ್ ಫ್ರೀಕಿನ್ ರಾಲೆನ್ಸ್ ಅವ್ರನ್ನ ಕರ್ಕೊಂಡು ಬರಬಹುದು, ರೋಮನ್ ರೈನ್ಸ್ ಅವ್ರನ್ನು ಕೂಡ ಡಬ್ಲ್ಯೂ ಅವರು ಕರ್ಕೊಂಡು ಬರಬಹುದು. ಸೊ ಬ್ರಾಕ್ ಲೆಸ್ನರ್ ಅವ್ರನ್ನ ಬಿಟ್ರೆ ಜಾನ್ ಸಿನಾ ಅವರಿಗೆ ಕ್ರೌನ್ ಜ್ಯುವೆಲ್ಗೆ ಯಾವುದೇ ರೀತಿಯ ಬೇರೆ ಅಪೋನೆಂಟ್ ಸಿಗ್ತಾ ಇಲ್ಲ ಸದ್ಯಕ್ಕೆ. ಅದಾದ್ಮೇಲೆ ನವೆಂಬರ್ ಕಡೆ ಬರೋದಾದ್ರೆ ನವೆಂಬರ್ ಅಲ್ಲಿ ಅಫ್ಕೋರ್ಸ್ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಇದೆ. ಅಂಡ್ ಈ ಬಾರಿಯ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ಕಂಪೀಟ್ ಮಾಡ್ತಾರೆ ಅಂತ ನನಗೆ ತುಂಬಾ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ. ಸೊ ಫೈನಲ್ ಬಾರಿ ನಮ್ಮ ಜಾನ್ ಸಿನಾ ಅವರು ಬರ್ತಾ ಇದ್ದಾರೆ. ಅಂಡ್ ಇದು ಅವರ ಮೊದಲ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಮ್ಯಾಚ್ ಆಗುತ್ತೆ. ಸೊ ಮೊದಲ ಹಾಗೆ ಕೊನೆಯ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಮ್ಯಾಚ್ ಆಗುತ್ತೆ. ಈ ಬಾರಿಯ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಮ್ಯಾಚ್ ಒಳಗಡೆ ನಮ್ಮ ಜಾನ್ ಸಿನಾ ಅವರು ಹೇಳಿದ್ರೆ. ಅಂಡ್ ಅಷ್ಟೇ ಅಲ್ಲ, ಇನ್ನ ಒಂದನ್ನ ಗಮನಿಸಿ, ಈ ಬಾರಿಯ ಸರ್ವೈವರ್ ಸೀರೀಸ್ ಅಲ್ಲಿ ಒಂದು ಟೀಮು ಅಫಿಷಿಯಲ್ ಆಗಿ ಸೆಟ್ ಆಗಿದೆ. ಆ ಒಂದು ಫ್ಯಾಕ್ಷನ್ ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ಫ್ಯಾಕ್ಷನ್. ಅಂಡ್ ರೀಸೆಂಟ್ ಆಗಿ ನಮ್ಮ ಜಾನ್ ಸಿನಾ ಅವರು ಸೆತ್ ರಾಲೆನ್ಸ್ ಅವರ ಫೋಟೋನು ಕೂಡ ತನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಪೋಸ್ಟ್ ಮಾಡಿದ್ರು. ಸೊ ಯಾರಿಗೆ ಗೊತ್ತು, ಈ ರೀತಿ ಡಬ್ಲ್ಯೂ ಅವರು ಸೆತ್ ರಾಲೆನ್ಸ್ ಹಾಗೆ ಜಾನ್ ಸಿನಾ ಅವರ ನಡುವೆ ಕೂಡ ಒಂದು ಫ್ಯೂಡ್ ನ ಪ್ಲಾನ್ ಮಾಡಿ ಅದಾದ್ಮೇಲೆ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ಸೆತ್ ರಾಲೆನ್ಸ್ ಅವರ ಫ್ಯಾಕ್ಷನ್ ವಿರುದ್ಧ ಬರಬಹುದು, ಯಾವ್ದಾದ್ರು ಒಂದು ಆಲ್ಟರ್ನೇಟಿವ್ ಗ್ರೂಪ್ ಗೆ ಸೇರ್ಕೊಂಡು. ಅಂಡ್ ಇದಾದ್ಮೇಲೆ ಫೈನಲ್ ಮ್ಯಾಚ್ ಕಡೆ ಬರೋದಾದ್ರೆ ಡಿಸೆಂಬರ್ ಅಲ್ಲಿ ಆಫ್ ಕೋರ್ಸ್ ನಮ್ಮ ಜಾನ್ ಸಿನಾ ಅವರ ಫೈನಲ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇದು ಪ್ರಾಬಬ್ಲಿ ಗೈಸ್ ಗಂತರ್ ಅವರ ವಿರುದ್ಧ ನಮಗೆ ನೋಡೋದಕ್ಕೆ ಸಿಗಬಹುದು. ಡಬ್ಲ್ಯೂ ಅವರು ಗೋಲ್ಡ್ಬರ್ಗ್ ಹಾಗೆ ಗಂತರ್ ಅವರ ನಡುವೆ ಗೋಲ್ಡ್ಬರ್ಗ್ ಅವರ ಲಾಸ್ಟ್ ಮ್ಯಾಚ್ ನ ಪ್ಲಾನ್ ಮಾಡೋದ್ರಲ್ಲ, ಹಾಗೆ ಅಪ್ಡೇಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ ಗಂತರ್ ಅವ್ರನ್ನ ಡಬ್ಲ್ಯೂ ಅವರು ಜಾನ್ ಸಿನಾ ಅವರ ಲಾಸ್ಟ್ ಅಪೋನೆಂಟ್ ಆಗಿನೂ ಕೂಡ ಕನ್ಸಿಡರ್ ಮಾಡ್ತಾ ಇದೆ ಅಂತ. ಅಂಡ್ ಈಗ ಗಂತರ್ ಅವರು ಕೂಡ ಒಂದು ಲೀವ್ ನ ತಗೊಂಡಿದ್ದಾರೆ. ಅಂಡ್ ಅಷ್ಟೊತ್ತಿಗೆ ಅವರು ಕೂಡ ರಿಟರ್ನ್ ಆಗಿರ್ತಾರೆ. ಅಂಡ್ ಪ್ರಾಬಬ್ಲಿ ಡಿಸೆಂಬರ್ ಅಲ್ಲಿ ಯಾವ್ದಾದ್ರು ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಅಥವಾ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರ ಲಾಸ್ಟ್ ಮ್ಯಾಚ್ ನಮಗೆ ಗಂತರ್ ಅವರ ವಿರುದ್ಧ ನೋಡೋದಕ್ಕೆ ಸಿಗಬಹುದು. ಸೊ ಈ ರೀತಿ ನಮಗೆ ಜಾನ್ ಸಿನಾ ಅವರ ರಿಟೈರ್ಮೆಂಟ್ ಟೂರ್ ನ ಎಂಡಿಂಗ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ದಿನ ಮಾತ್ರ ತುಂಬಾನೇ ಎಮೋಷನಲ್ ದಿನ ಆಗಿರುತ್ತೆ. ನಿಮ್ಗೆ ಅನಿಸುತ್ತೆ ಗಾಯ್ಸ್ ಈ ಒಂದು 11 ಡೇಟ್ ಗಳನ್ನ ಡಬ್ಲ್ಯೂ ಅವರು ಯಾವ ರೀತಿ ಯೂಸ್ ಮಾಡ್ಕೊಳ್ತಾರೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, see you guys in my next video.